ತಾಳಿಕೋಟೆ ಪಟ್ಟಣದಲ್ಲಿ ಯತ್ನಾಳ್ ಬೆಂಬಲಿಗರ ಸುದ್ದಿಗೋಷ್ಠಿ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಖಂಡಿಸಿ ಇತ್ತೀಚೆಗೆ ತಾಳಿಕೋಟೆಯಲ್ಲಿ ನಡೆದ ಪ್ರತಿಭಟನೆಯ ಕುರಿತು ಕೆಲವರು ಇದು ಮಾಜಿ ಶಾಸಕ ನಡಹಳ್ಳಿ ತೇಜುವದಿಗೆ ಮಾಡಿದ ಹುನ್ನಾರವಾಗಿದೆ ಎಂದು ಹೇಳಿ ಬಿಜೆಪಿ ನಾಯಕರ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಇಡೀ ರಾಜ್ಯದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಯತ್ನಾಳರ ಉಚ್ಚಾಟನೆಯ ವಿರುದ್ಧ ಹಾಗೂ ಅವರ ಪಕ್ಷ ಸೇರ್ಪಡೆ ಕುರಿತು ಮಾತ್ರ, ಅದು ಯಾರ ವಿರುದ್ಧವೂ ಅಲ್ಲ ಎಂದು ಬಿಜೆಪಿ ಮುಖಂಡ ಸುರೇಶ್ ಹಜೇರಿ ಹೇಳಿದರು. ಶನಿವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬಿಜೆಪಿ ಮುಖಂಡ ಮಂಜುನಾಥ ಶೆಟ್ಟಿ, ರಾಮು ಜಗತಾಪ್, ಸಂತೋಷ್ ಹಜೇರಿ ಹಾಗೂ ನಾಗರಾಜ್ ಬಳಿಗಾರ್ ಮಾತನಾಡಿ, ನಾವು ಯಾರ ಏಜೆಂಟರೂ ಅಲ್ಲ, ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಪಕ್ಷ ನಿಷ್ಠೆ ನಿಮ್ಮಿಂದ ಕಲಿಯಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪಕ ಇವೆಲ್ಲ ಇಲ್ಲಿ ಹೇಳಿಕೆಗಳು ನೀಡಿದ್ರು. ನಾವು ಹಿಂದಕ್ಕೆ ಅವರು ಸಂಸ್ಥಾಪನಾ ದಿನಾಚರಣೆ ಮಾಡಿದಾಗ ಧ್ವಜ ಒಂದು ಧ್ವಜ ಮೆರವಣಿಗೆ ಮಾಡಿ ಸರ್ಕಾರ ಇತ್ತು, ಶಾಸಕರು ನಮ್ಮವರೇ ಇತ್ತು. ಆ ಕಾರ್ಯಕ್ರಮ ಆಕರ್ಷಕ ಮಟ್ಟದಲ್ಲಿ ಒಂದು ಧ್ವಜ ಮೆರವಣಿಗೆ ಮಾಡಬೇಕಾದ್ರೆ ಒಂದಷ್ಟು ಜನ ಇದೆ ಅಂದ್ರೆ 2 ಜನ ಅದು 3 ಕಾರ್ಯಕ್ರಮ ನಾನೇ ಮಾಡ್ಬೋದು. ಅದಕ್ಕೆ ಆವೇಶಗಳು ಮಾತುಗಳು ಆಡ್ತಿಲ್ಲ. ರಾಜಕಾರಣ ಒಳಗೆ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರು ಹೋರಾಟ ಮಾಡಲಿಕ್ಕೆ ಆಗ್ತದೆ. ಅಂತೇಳಿ ಇತ್ತೀಚೆಗೆ ದಾಟಿ ಹೋಗ್ಬಾರ್ದು, ಇಲ್ಲ ಅಂತಲ್ಲ. ಒಂದೇ ಪಕ್ಷದೊಳಗಿದ್ದು ನಾವು ಅವ್ರ ಹೇಳಿಕೆಯನ್ನು ನಾವು ಸಂಬಂಧಿಸುವಾಗಿ ಅವರಲ್ಲ ಇವರಲ್ಲ ಅಂತ ಹೇಳ್ಕೊಳ್ಳೋದಕ್ಕಿಂತ ತಾವು JDS ಅನ್ನು ಹೊರತುಪಡಿಸಿ ಅದನ್ನು ನೀಡಿ ಬಡ ಸಾಮಾನ್ಯ ಸದಸ್ಯತೆ ಆಗಿ ಪಕ್ಷ ಸಂಘಟನೆ ಮಾಡಿ ಬರುತ್ತ ದಿನಮಾನಗಳ ಮುದ್ದೆ ಒಳಗಡೆ ಕಾಂಗ್ರೆಸ್ ಹುಡುಕುವಂಥ ಕೆಲಸ ಆ ಥರ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದಂತ ಈ ಸಂದರ್ಭದಲ್ಲಿ. ಯಾಕಂದ್ರೆ ಪ್ರತಿಯೊಂದು ನಾವು ಬರೇ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ಯಾರು ನೋಡ್ರಿ ಯಾರು ಪ್ರಭುದೇಶ್ವರ JDS ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ವಿ. ಬಸನಗೌಡರ ಪಾರ್ಟಿ ಬಿಟ್ಟು ಹೋದಾಗೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ವಿ. ನಾವು ಯಾರೂ ಪಾರ್ಟಿ ಬಿಟ್ಟಿಲ್ಲ. ಈಗ ಮಾಧ್ಯಮದ ಮುಖಾಂತರದಲ್ಲಿ ಬಸನಗೌಡ ಪಾರ್ಟಿ ಹದಿನಾರನ್ನ ಮತ್ತು ಮನೆ BJP ಕಳಿಸಿದ್ರು. ಇದೇ ತಾಳಿಕೋಟೆ ಐವಿ ನಮ್ಗೆ ಗೊತ್ತಿರೋದು. ಯಾಕಂದ್ರೆ ತಾಳಿಕೋಟೆಯಲ್ಲಿ ಅವ್ರು JDS ಮಹಾ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ತಾಳಿಕೋಟೆಗೆ ಒಂದು ಬೇರೆ ಸಂದರ್ಭ ಬಂದಾಗ ಪತ್ರಕರ್ತರಿಗೆ ನಾನೇ ಫೋನ್ ಮಾಡಿ ಹೇಳಿ, ಮುಂದಿನ ಪ್ರಧಾನಿ ಯಾರಾದ್ರೂ ಸೂಕ್ತ ಆಗ್ತದಂತ ನೀವೇ ಕೇಳಿದ ಉತ್ತರ ಏನು ಹೇಳ್ತಾರೆ ನೋಡ್ರಿ ಅಂತ ಹೇಳಿದಾಗ ಅವ್ರು ಕೇಳಿದ್ರು. ವಿಜಯ ವಿಜಯವಾಣಿಯವರು ಯಾರು ಕೇಳಿದಾಗ ಈ ದೇಶದ ಮುಂದಿನ ಪ್ರಧಾನಮಂತ್ರಿ ಯಾರು ಆಗ್ಬೇಕಂದ್ರೆ ನರೇಂದ್ರ ಮೋದಿ ಅಂತ ಆಗಬೇಕು, ಅವರಾದ್ರೆ ಈ ದೇಶಕ್ಕೆ ಒಳಿತು ಅಂತ ಹೇಳಿದಾಗ ಇನ್ನೂ ಅವ್ರು ಬಿಜಾಪುರ ಮುಟ್ಟಿರ್ಲಿಕ್ಕಿಲ್ಲ. ಅವ್ರನ್ನ ಒಂದು ಸುತ್ತ ಕೊಟ್ಟು JDS ದೇವೇಗೌಡರು ಕಾರಣಕ್ಕೆ ನೋಟಿಸ್ ಕೊಟ್ಟಾಗ ಅವರು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಒಂದು 2 ತಿಂಗಳೊಳಗೆ ಅವರು ಸಾಮಾನ್ಯ ಸದಸ್ಯತ್ವಕ್ಕೆ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಸದಸ್ಯತ್ವಕ್ಕೆ ಪ್ರಯತ್ನ ಮಾಡಿ ಮತ್ತು ಭಾರತೀಯ ಜನತಾ ಪಾರ್ಟಿ ಒಳಗೊಂಡು ಹೀಗೆಲ್ಲ ನಾವು ಪಾರ್ಟಿ ಸಂಘಟನೆ ಮಾಡಿಕೊಳ್ಳೋದು ನಾವೆಲ್ಲ ಪ್ರಯತ್ನ ಮಾಡೋರಿಗೆ ಇವರು ಮುಂದಿನ ಕಾರ್ಯಕರ್ತರಲ್ಲ, ಇವರು ಕಾಂಗ್ರೆಸ್ ಪ್ರಚೋದಿತ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಏಜೆಂಟ್ರು ಅಂತೇಳಿ ಹೇಳ್ತೀನಿ ಇರ್ತಾರಲ್ಲ, ಸಮಂಜಸವಾದಲ್ಲ, ಅವ್ರಿಗೆ ಗೌರವ ತರುವಂಥದ್ದು ಅಲ್ಲ. ಯಾಕಂದ್ರೆ ರಾಜಕಾರಣದೊಳಗೆ ಆರೋಪ ಪ್ರಚಾರ ಮಾಡಿ ಅವರು ಯಾವ ಪಕ್ಷದೊಳಗೆ ಅಲ್ಲಿ ಮಾಡಿದ್ರೆ ಯೋಗ್ಯ ಅದು ಬರೋದು ದಿನಮಾನದೊಳಗೆ ಜನನೇ ಹೇಳೋದು ಯಾವ ಪಕ್ಷದವರು ಅಂತೇಳಿ ನಾವು ಹೇಳೋದ್ರಲ್ಲಿ ಆಗ್ತಿಲ್ಲ. ನಾವು ಮಾತ್ರ ಬಂದು ಭಾರತೀಯ ಜನತಾ ಪಾರ್ಟಿ ತಾವಿಲ್ಲ ಯಾವ ಪಾರ್ಟಿ ಅಂತ ಅವ್ರು ವಿಚಾರ ಮಾಡೋದು. ನಮ್ಮ ಬಗ್ಗೆ ಏನು ಹೇಳೋದಾದ್ರೂ BJP ಸೇರಿ ನಮ್ಮ ಬಗ್ಗೆ ಮಾತಾಡ್ತಾರೆ. ನೀವು ನಮ್ಮ ಮತಕ್ಷೇತ್ರದವರು ಅಲ್ಲ, ನಮ್ಮ ಪಕ್ಷದವರು ಅಲ್ಲ. ನಮಗೆ ನೀವು ಆ ಪಾರ್ಟಿ ಅವರ ಈ ಪಾರ್ಟಿ ಅವರ ನಮ್ಮ ಪಕ್ಷದ ಆಂತರಿಕ ವಿಚಾರ ಇದೆ. ನಾವು ಬಸನಗೌಡರಿಗೆ ಹೊರಗೆ ಹಾಕ್ಯಾರ ಅಂತಂದ್ರೆ ಅವ್ರಿಗೆ ತೋರಿ ಅಂತ ನಮ್ಮ ಕಳ್ಕಳಿದ ತೋಳಕ್ಕೆ ಹೇಳ್ತೀವಿ. ಅದು ಕೊನೆಗೆ ಪಕ್ಷ ಏನಿರ್ತಂತ ಅದ ಮುಂದೆ ಎಲೆಕ್ಷನ್ ಬಂದಾಗ ಅವಾಗ ನಾವೇನು ಮಾಡಬೇಕು ನಾವು ಹೇಳ್ತೇವೆ. ಈಗ ಹಿಂದಿನ ಬಸನಗೌಡರು JDS ಹೋದ್ರು, ನಾವೆಲ್ಲರೂ JDS ಹೋಗಿಲ್ಲ. ನಾವು ಬಸನಗೌಡ ಮೆಂಬರ್ಗಳು ನಿಜ ಆದ್ರೆ JDS ನಾವೆಲ್ಲರೂ ಹೋಗಿಲ್ಲ. ಒಳ್ಳೆ ಅವ್ರನ್ನ BJP ತರುವಂಥ ಪ್ರಯತ್ನ ಮಾಡಿದ್ವಿ. ಈಗ ಅದೇ ಪ್ರಯತ್ನ ಮಾಡಬೇಕು.
ಅದನ್ನ ಮಾಡಕತ್ತು ಅಂತ ನಾವು ಯಾರು ವಿರೋಧಿಗಳಲ್ಲ, ನೀವು ನಮ್ಮ ವಿರೋಧಿಗಳಲ್ಲ. ಏನಿದ್ರು ಒಟ್ಟು ಮುಂದೆ ಬಂದ ಪಕ್ಷಕ್ಕೆ ಭಾಜಪಾ ಕೆಲಸ ಮಾಡಬೇಕು, ಅದನ್ನು ಮಾಡೋಣ ಎಲ್ಲರೂ. ನೀವು ಯಾವ ಪಕ್ಷದವರು ಎಂಬುದು ಮೊದಲು ಸಾಬೀತುಪಡಿಸಿ. ನಮ್ಮ ಮುಖಂಡ ಪ್ರಭು ದೇಸಾಯಿ ಅವರ ಸಂಸ್ಕಾರ ಕುರಿತು ಮಾತನಾಡುವವರು ಮೊದಲು ತಮ್ಮ ಸಂಸ್ಕಾರಗಳೇನು ಎಂಬುದು ತಿಳಿದುಕೊಳ್ಳಲಿ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವು ಕುಂಚಬಾಳ್, ತಾಳಿಕೋಟೆ.